ಗೋವಾಕ್ ಹೋಗಿ ಹೋಗಿ ಬೇಜಾರಾಗಿದ್ಯಾ? ಅಥವಾ ಫ್ರೆಂಡ್ಸ್ ಜೊತೆ ಪ್ಲಾನ್ ಮಾಡಿ ಮಾಡಿ ಇನ್ನು ಗೋವಾಕ್ ಹೋಗೇ ಇಲ್ವಾ? ಅಥವಾ ಗೋವಾಕ್ ಹೋಗಕ್ ಬಜೆಟ್ ಇಲ್ವಾ? ಅಯ್ಯೋ ಹಾಗಾದ್ರೆ ಬನ್ನಿ, ಈ ವೀಲಾಗಲ್ಲಿ ನಿಮಗೆ ಗೋವಾ ವೈಬ್ಸೇ ಕೊಡುವಂತಹ ಬಜೆಟಲ್ಲಿ ಆಗ್ಬೋದಾದಂತಹ ಅಷ್ಟೇ ಸುಂದರವಾಗಿರುವಂತಹ ಇನ್ನೊಂದು ಟೌನ್ನ ಪರಿಚಯ ಮಾಡ್ತೀವಿ. ಅದು ಯಾವುದಪ್ಪ ಅಂದರೆ ಕೇರಳದಲ್ಲಿರುವಂತಹ ವರ್ಕಳ. ಸೊ ವೆಲ್ಕಮ್ ಟು ವರ್ಕಳ. ಹಲೋ, ಹಾಯ್, ನಮಸ್ಕಾರ, ಗುಡ್ ಮಾರ್ನಿಂಗ್. ನಾವಿವತ್ತು ಕೇರಳದ ವರ್ಕಳಕ್ಕೆ ಬಂದಿದ್ದೀವಿ. ತುಂಬ ದಿನದಿಂದ ಪ್ಲಾನ್ ಮಾಡ್ತಾ ಇದ್ವಿ. ಒಂದು ವರ್ಷದಿಂದ ಏನೇನೋ ಕಾರಣಗಳಿಂದ ಮಿಸ್ ಆಗ್ತಾನೆ ಇತ್ತು. ಫೈನಲಿ ಬಂದಿದ್ದೀವಿ. ಟ್ರೈನ್ಗಳು ಸಿಕ್ತಿರ್ಲಿಲ್ಲ, ಸೊ ಸಿಕ್ತು ಕೊನೆಗೂ. ನಿನ್ನೆ ಎಷ್ಟೊತ್ತಿಗೆ ಬಿಟ್ವಿ ನಾವು? ಒಂದು 3 ಗಂಟೆಗೆ, ಆಕ್ಚುಲಿ 3:30 ಇತ್ತು ಟ್ರೈನು. 4 ಗಂಟೆಗೆ ಬಂತು. ಯಾವ ಟ್ರೈನ್ ಅದು? ಟ್ರಿವಾಂಡ್ರಮ್ ಎಕ್ಸ್ಪ್ರೆಸ್. ಟ್ರಿವಾಂಡ್ರಮ್ ಎಕ್ಸ್ಪ್ರೆಸ್ KR ಪುರಂ ಇಂದ ಬಿಟ್ವಿ. ಸೊ ಇಲ್ಲಿಗೆ 5:15 ಬರಬೇಕಾಗಿತ್ತು. ಎಷ್ಟೊತ್ತಿಗೆ ಬಂತೀವಿ? 6:30 ಆಗಿದೆ. 6:30 ಬಂದಿದೆ. ಒಳ್ಳೆ ನಿದ್ದೆ ಆಯಿತು. ಟ್ರೈನ್ ಜರ್ನಿ ಚೆನ್ನಾಗಿತ್ತು, ಕ್ಲೀನ್ ಆಗಿತ್ತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಸೊ ನಾವು ಬಜೆಟ್ ಉಳ್ಸೋಕ್ಕೆ ಮತ್ತೆ ಅಡುಗೆ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ತೋರಿಸ್ತೀವಿ. ಚಪಾತಿ ಗಿಪಾತಿ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಚಪಾತಿ ಅಷ್ಟೇ ಗಿಪಾತಿ ಏನು ಮಾಡ್ಕೊಂಡು ಬಂದಿರಲಿಲ್ಲ. ನಮ್ಮ ಜರ್ನಿ ಹೇಗಿದೆ, ಹೊರಕಳದಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಕಾಯ್ತಾರೆ. ಈಗ ಆಟೋ ಹತ್ಕೊಂಡಿದ್ದೀವಿ, ನಮ್ಮ ಪ್ಲೇಸಿಗೆ ಹೋಗ್ಬೇಕು. ಆಟೋ ಎಷ್ಟು? 150 ರೂಪಾಯಿ ಅಲ್ಲ? ಇಲ್ಲಿಂದ ಒಂದು 3-4 ಕಿಲೋಮೀಟರ್ ಇದೆ ನಮ್ಮ ರೂಮು. ಸೊ ಈಗ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ನಮ್ಮ ಟ್ರಿಪ್ ಜರ್ನಿ ಸ್ಟಾರ್ಟ್. ಎಸ್. पद्मनाभ टेम्पल और another one temple is there, no, here? Trivandrum. No, in Varkala only some big temple is there, no? Varkala temple is Janardana temple. Janardana temple. Yes, sir. ನಾವು ಉಳ್ಕೊಂಡಿರುವಂತಹ ಒಂದು ಬೀಚ್ದು ಟೂರ್ ಮಾಡ್ಬಿಡೋಣ. ಬೇಸಿಕಲಿ ಇದೊಂದು ಮನೆ, ಅದನ್ನು ಹಾಸ್ಟೆಲ್ ಆಗಿ ಇವರು ಕನ್ವರ್ಟ್ ಮಾಡಿದ್ದಾರೆ. ಹಲೋ, ಸಮಯ 8:30. ಇವಾಗ ಬಂದು ರೂಮ್ ಚೆಕ್-ಇನ್ ಆಗಿ ಸೊ ಫ್ರೆಶ್ ಎಲ್ಲ ಆದ್ವಿ. ಸೊ ನಾವಿವಾಗ 2 ವೀಲರ್ ಕಾಯ್ತಾ ಇದ್ದೀವಿ. ಸೊ ನಾವಿರುವಂಥ ಒಂದು ಹಾಸ್ಟೆಲ್ ಬಂದ್ಬಿಟ್ಟು ಬೀಚ್ ಅಂತ. ಸೊ ನೋಡ್ಬೋದು, ನಮಗೊಂದು ಚಿಕ್ಕ ರೂಮು, ಅದೇ ಇದು ಹಾಸ್ಟೆಲ್, ಅದರೊಳಗೆ ಒಂದು ದೊಡ್ಡ ಮನೆ ಇದ್ದಂಗಿದೆ. ಇಲ್ಲಿ ನಮಗೊಂದು ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ನಮ್ಮ ಬಜೆಟಿಗೆ ತುಂಬ ವರ್ಕೌಟ್ ಆಯಿತು. ತುಂಬ ಸಿ ಫೇಸಿಂಗ್ ಇದು ಇದೆ, ರೆಸಾರ್ಟ್ಗಳಿವೆ, ಹೋಮ್ ಸ್ಟೇಗಳಿವೆ, ಹಾಸ್ಟೆಲ್ಗಳಿವೆ. ಅದು ನಮಗೆ ಅದು ನಮ್ಮ ಬಜೆಟಿಗೆ ಆಗಲಿಲ್ಲ. ಆಮೇಲೆ ಕೆಲವೊಂದು ಕಡೆ ರಿವ್ಯೂಸ್ ಸರಿ ಇರಲಿಲ್ಲ. ಸೊ ಇರೋದ್ರಲ್ಲಿ ರಿವ್ಯೂಸು ಬಜೆಟ್ ಎಲ್ಲ ವರ್ಕೌಟ್ ಆಗಂಗೆ ನಾವು ಇದನ್ನು ಬುಕ್ ಮಾಡ್ಕೊಂಡ್ವಿ. ಬೆಳಿಗ್ಗೆ 7 ಗಂಟೆ ಅಂತ ರೆಡಿ ಆಗ್ತಾನೆ ಅವಳೆ. ಇನ್ನು ಯಾವ ಜನ್ಮಕ್ಕೆ ಆಗ್ತಾಳೋ ನಮ್ಗೆ ಗೊತ್ತಿಲ್ಲ. ಸಾಕಾಗೋಯ್ತು. ಇದೊಂದು ಕಾಮನ್ ಕಿಚನ್ ಅನ್ಸುತ್ತೆ. ಸೊ ಎಷ್ಟು ಕೊಟ್ವಿ ಸೌಜನ್ಯಕ್ಕೆ ನಾವು? ಸೊ ಪರ್ ಡೇ 1600 ಕಪಲ್ಗೆ ಪ್ರೈವೇಟ್ ರೂಮು.
ನಾವು ಎಕ್ಸ್ಟ್ರಾ ಬಂದಿದ್ದಕ್ಕೆ ಸ್ವಲ್ಪ ಬೇಗ ಬಂದಿದ್ದಕ್ಕೆ ಒಂದು 500 ಎಕ್ಸ್ಟ್ರಾ ತಗೊಂಡಿದ್ದಾರೆ ಅಷ್ಟೇ. ಯೂಶಲಿ ಚೆಕ್-ಇನ್ 12 ಇರುತ್ತೆ, ನಾವು ಮಾರ್ನಿಂಗ್ 7 ಇಲ್ಲಿ ಬಂದ್ವಿ, ಸೊ ಅದಕ್ಕೆ ಒಂದು 500 ಎಕ್ಸ್ಟ್ರಾ ತಗೊಂಡು. ಕೊನೆಗೂ ಗಾಡಿ ತಂದ್ಕೊಟ್ಟ ಗುರು. ಅದೇ 1,500 ರೂಪಾಯಿ ಕೊಟ್ಟಿದ್ದೀವಿ 2 ದಿನಕ್ಕೆ, ಅಂದರೆ 500 ರೂಪಾಯಿ ಡೆಪಾಸಿಟು. ಕಾಮಿಡಿ ಏನಂದರೆ ಹೆಲ್ಮೆಟ್ ಕಂಪಲ್ಸರಿ ಅಂತ. ಸೊ ನಾವು ಪಾಂಡಿಚೇರಿಯಲ್ಲೆಲ್ಲ ಹೋದಾಗ ಹೆಲ್ಮೆಟ್ ಕಂಪಲ್ಸರಿ ಇರಲಿಲ್ಲ, ಸೊ ಹಾಗಾಗಿ ಅದೇ ಆಸೆಯಲ್ಲಿ ಬಂದ್ವಿ. ಸೊ ಇವಾಗ ಹೆಲ್ಮೆಟ್ ಕಂಪಲ್ಸರಿ ಅಂತ. ಈಗ ಫಸ್ಟು ಹೊಟ್ಟೆಗೆ ಹಾಕ್ಕೋಬೇಕು, ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಗಾಡಿ ಹೊಟ್ಟೆಗೆ ಹಾಕಿ ನಮ್ಮ ಹೊಟ್ಟೆಗೆ ಹಾಕ್ಕೊಂಡು ಹೋಗ್ಬೇಕು. ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಕೇರಳದಲ್ಲಿ ಪ್ಯೂರ್ ವೆಜ್ ಹೋಟೆಲ್ ಸಿಗಲ್ಲ. ಇಟ್ಸ್ ಓಕೆ, ನಮಗೆ ಅಂಥದ್ದೇನಿಲ್ಲ, ಬಟ್ ಅದು ಸ್ವಲ್ಪ ಅದು ಇದು ಸಪ್ರೇಟ್ ಇರೋಂಗೆ ಅಂತ ಅನಿಸ್ಬೇಕು ನಮಗೆ. ಆ ಥರದೇ ತಿಂತೀವಿ. ಐ ಥಿಂಕ್ ಫಸ್ಟ್ ವಿಲ್ ಗೋ ಫಾರ್ ಜಟಾಯು ಅರ್ತ್ ಸೆಂಟರ್. ಅಂತೂ ಪೆಟ್ರೋಲ್ ಬಂಕಿಂದ ಒಂದು 10 ಕಿಲೋಮೀಟರ್ ಸುತ್ತಾಡ್ಕೊಂಡು ಈ ಕೆಫೆ ಸರ್ವಾಗಿ ಬಂದ್ವಿ. ಗೂಗಲ್ ಮ್ಯಾಪ್ ನೋಡೋಕೆ ಬರಲಿಲ್ಲ, ಹೇಳಿದ ಮಾತು ಕೇಳಲಿಲ್ಲ, ಯೂಟರ್ನ್ ತಗೋ ಅಂತಂದ್ರೆ ಶಟ್ಕೊಂಡ್ ಬಂದ. ಕೊನೆಗೂ ನಾವು ಇದು ಕೆಫೆ ಸರ್ವಾ, ಸೊ ಹೈ ರೆಕಮೆಂಡೇಶನ್ ಇತ್ತು, ಫುಡ್ ಚೆನ್ನಾಗಿದೆ ಅಂತ. ಇಲ್ಲಿ ಫುಡ್ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಬಂದಿದ್ವಿ, ಆದ್ರೆ ಫುಡ್ಗಿಂತ ಇನ್ನೂ ಏನ್ ಚೆನ್ನಾಗಿದೆ ಅಂತಂದ್ರೆ ಬೀಚ್ ವ್ಯೂ. ಇದು ಬೀಚ್ ಫೇಸಿಂಗ್ ಕೆಫೆ. ಎಸ್ ಸಖತ್ತಾಗಿದೆ ಅಂದ್ರೆ. ಫುಡ್ ಎಲ್ಲ ಕಾಸ್ಟ್ಲಿ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ. ಸೊ ಹೇಗಿದೆ ವ್ಯೂ? ನಮ್ಮ ಮೇಡಮ್ ಎಂಜಾಯ್ ಮಾಡ್ತಾಳೆ. ಹಾಯ್ ಮೇಡಮ್. ಚೆನ್ನಾಗಿದೆ ಅಲ್ಲ? ಎಸ್, ಸೂಪರ್. ಓಕೆ, ನಾವು ಆರ್ಡರ್ ಮಾಡಿದ್ದು ಡ್ರ್ಯಾಗನ್ ಫ್ರೂಟ್ ಸ್ಮೂತಿ ಟ್ರೈ ಮಾಡ್ತಿದ್ದೀವಿ. ಎಲ್ಲ ಹೆಲ್ತಿ ಇದೆ, ಹೆಲ್ತಿ ಅಂದರೆ ನೆಕ್ಸ್ಟ್ ಲೆವೆಲ್ ಹೆಲ್ತಿ ಇದೆ. ನಮ್ಮ ಮನೇಲೂ ತಿನ್ನಲ್ಲ. ಏನಿದೆ ಇಲ್ಲಿ? ಫ್ಲಾಕ್ ಸೀಡ್ಸು, ಪಂಕಿನ್ ಸೀಡ್ಸು, ಓಟ್ಸು, ಕೋಕೋನಟ್, ಚಿಯಾ ಸೀಡ್ಸು, ಬನಾನಾ. ಅಷ್ಟು ದುಡ್ಡು ಕೊಟ್ಟಿರೋದಕ್ಕೆ ಅದು ಚೆನ್ನಾಗಿದೆ ಅಂತ ಹೇಳಲೇಬೇಕು. ಚೆನ್ನಾಗಿದೆ ಆ್ಯಕ್ಚುಲಿ. ಅತ್ಯದ್ಭುತ ಟೀ. ನೋ ಕಮೆಂಟ್ಸ್. ಇನ್ನು ನಾವು ಟ್ರಿಪ್ಪೇ ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಮಾಡೋ ಒಂದು ಅರ್ಧ ಗಂಟೆ ಆಗಿದೆ, ಅವನಿಗಾಗಲೇ ನಿದ್ದೆ ಬರ್ತಿದೆ ಅಂತ. ಸೊ ಯಾಕೆ ಅಂದರೆ ಇಲ್ಲಿ ಫಿಲ್ಟರ್ ಕಾಫಿ ಸಿಗಲ್ಲ ಗುರು. ಕಾಫಿ ಆಗಿಲ್ಲ ನನಗೆ, ಟೀನಿ ಅದೋ ಕುಡಿದು ತುಂಬ ದರಿದ್ರವಾಗಿತ್ತು. ಅದಕ್ಕೆ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಕೆಫೆನ್ ಟೀ ಹೋಗ್ಬಿಟ್ರೆ ಆಕ್ಟಿವ್. ನೋಡೋಣ. ಹೌದಾ? ಎಷ್ಟೊತ್ತಿಂದ ಕಾಯ್ತಾ ಇದೀಯಾ? ಆಯ್ತು, ಒಂದು ಅರ್ಧ ಗಂಟೆ ಆಯ್ತು. അടുത്ത വണ്ടി കയറണ്ടേ? ಕೊನೆಗೂ ನಾವು ಜಟಾಯು ಅರ್ತ್ ಸೆಂಟರ್ ಮುಟ್ಟಿದ್ವಿ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಬರ್ಡ್ ಸ್ಕಲ್ಪ್ಚರು. ಏನಪ್ಪ ಮಜಾ ಅಂದ್ರೆ ಇಲ್ಲಿ ನಾವು ವೀಕ್ ಡೇಸು ಜನ ಇರಲ್ಲ ಅಂತ ಬಂದ್ವಿ. ನೋಡಿದ್ರೆ ಹೆವಿ ಅಂದ್ರೆ ಹೆವಿ ಜನ ಇದ್ರು. 2 ಕಡೆ ಟಿಕೆಟ್ ತಗೋಬೇಕು. ಫಸ್ಟ್ ಪಾರ್ಕ್ ಎಂಟ್ರೆನ್ಸ್ ಅದು ಒಂದು 250 ಏನೋ ಸಮಥಿಂಗ್ 280 ಆ ತರ ಇತ್ತು. ಅಲ್ಲೊಂದು ಅರ್ಧ ಗಂಟೆ ಕಾದ್ವಿ. ಆಮೇಲೆ ಒಳಗಡೆ ನೀವು ಈ ಪಾರ್ಕ್ ಇದು ಜಟಾಯು ಅರ್ತ್ ಸೆಂಟರ್ಗೆ ಮೆಟ್ಲು ಹೊತ್ಕೊಂಡ್ ಬರ್ಬೋದು. ಕೇಬಲ್ ಕಾರ್, ರೋಪ್ ವೇಲು ಬರ್ಬೋದು. ಆಮೇಲೆ ಹೆಲಿಕಾಪ್ಟರ್ಗಳು ಬರ್ಬೋದು ಅಂತ ಹೇಳಿದಾರೆ. ಇದೆ ಆ್ಯಕ್ಚುಲಿ ಹೆಲಿಪ್ಯಾಡ್ ಇದೆ ಇಲ್ಲಿ. ಸೊ 3 ರೀತಿಯಲ್ಲಿ ಬರ್ಬೋದು. ಸೊ ನೀವು ಮೆಟ್ಲು ಹೊತ್ಕೊಂಡು ಬರೋದಾದ್ರೆ 826 ಮೆಟ್ಲಿದೆ. ಸೊ ಈ ಬಿಸಿಲಲ್ಲಿ ನಮಗೆ ಅಂತ ಸಾಹಸ ಮಾಡೋ ಮೂಡ್ ಇರಲಿಲ್ಲ. ಅಂದರೆ ಮೇಡಮಿಗೆ ಆಗಲ್ಲ ಅಂತ ಪಾಪ. ಹೌದೌದು, ಇವನಿಗೆ ಆಗತ್ತೆ, ಬಟ್ ಅದೇ ನನಗಾಗಲ್ಲ ಅಂತ. ಸೊ ನಾವು ರೋಪೇ ಬಂದ್ವಿ. ಸೊ ರೋಪೇ ಮತ್ತೊಂದು ಎಂಟ್ರೆನ್ಸ್ ಟಿಕೆಟ್, ಅದು ಒಳಗಡೆ ಬಂದು ತೊಗೋಬೇಕು, ಒಂದೇ ಕಡೆ ಸಿಗಲ್ಲ.
ಸೊ ಅದು ಮತ್ತೊಂದು 325 ಸಮಥಿಂಗ್ ಏನೋ ಇದೆ. ಸೊ ಬಂದ್ವಿ, ಚೆನ್ನಾಗಿದೆ, ನೋಡಲೇಬೇಕು ಒಂದ್ಸತಿ ಆದರೂ ಇದನ್ನು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಾ. ಈ ಒಂದು ಸ್ಕಲ್ಪ್ಚರ್ನ ವುಮೆನ್ಸ್ ಸೇಫ್ಟಿ ಆ್ಯಂಡ್ ಹಾನರ್ಗೆ ಡೆಡಿಕೇಟ್ ಮಾಡಿದ್ದಾರೆ. ರೀಸನ್, ರಾಮಾಯಣದಲ್ಲಿ ಜಟಾಯು ತನ್ನ ಪ್ರಾಣ ಲೆಕ್ಕಿಸದೆ ಸೀತೆನ ಕಾಪಾಡೋಕ್ಕೆ ಹೋರಾಡ್ತಾನೆ. ರಾವಣ ಸೀತೆನ ಅಪ್ಪರ್ಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪುಷ್ಪಕ ವಿಮಾನದಲ್ಲಿ ಜಟಾಯು ಅದನ್ನು ನೋಡಿ, ಜಟಾಯುಗೆ ಆಗಲೇ ವಯಸ್ಸಾಗಿರುತ್ತೆ, ಆದರೂ ತನ್ನ ಪ್ರಾಣ ಲೆಕ್ಕಿಸದೆ ಸೀತೆನ ಕಾಪಾಡೋಕ್ಕೆ ಹೋರಾಡ್ತಾನೆ. ರಾವಣ ತುಂಬ ಸುಲಭವಾಗಿ 2 ರೆಕ್ಕೆನ ಕತ್ತರಿಸಿ ಜಟಾಯುನ ನೆಲಕ್ಕೆ ಉಳಿಸ್ಬಿಡ್ತಾನೆ. ಜಟಾಯು ಇನ್ನೇನು ಸಾಯಬೇಕು ಅಷ್ಟೊತ್ತಿಗೆ ಸೀತೆನ ಹುಡ್ಕೊಂಡು ರಾಮ ಮತ್ತು ಲಕ್ಷ್ಮಣ ಅದೇ ದಿಕ್ಕಿನ ಹತ್ರ ಬರ್ತಾರೆ. ಆಗ ಜಟಾಯು ರಾವಣ ದಕ್ಷಿಣದ ಕಡೆ ಹೋಗಿದ್ದಾನೆ ಅಂತ ಹೇಳಿಬಿಟ್ಟು ಆಮೇಲೆ ಪ್ರಾಣ ಬಿಡ್ತಾನೆ. ರಾಮ ಆಮೇಲೆ ಜಟಾಯುವಿನ ಒಂದು ಅಂತಿಮ ಸಂಸ್ಕಾರನ ಮಾಡ್ತಾನೆ. ಸೊ ಇದೇ ಕತೆ. ನನ್ನ ಮುಖದಲ್ಲಿ ಎಷ್ಟೊಂದು ನಗು ಬರ್ತದೆ ಅಂದರೆ ಕಾರಣ, ಈ ಜಟಾಯು ಸೆಂಟರ್ ಎಕ್ಸಿಟ್ ಹತ್ರ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸಿಕ್ಕಿದೆ. ಅಬ್ಬಾ ಸಮಾಧಾನ ಆಗಿದೆ. ಸೊ ಅದಕ್ಕೆ ಊಟ ಮಾಡೋಕ್ಕೆ ಹೋಗ್ತಾ ಇದ್ವಿ. ಬೆಳಿಗ್ಗೆ 11:15 ನಾವು ಏನು ಜಟಾಯು ವೆಜ್ ಸೆಂಟರ್ ಪಾರ್ಕ್ ಎಂಟರ್ ಆಗಿದ್ದು. ಸೊ ಎಷ್ಟು ರಶ್ ಇತ್ತು ಅಂದರೆ ನಾವು ಬರೋಷ್ಟೊತ್ತಿಗೆ ಎಷ್ಟಾಗಿತ್ತು? ಈಗ 3:30 ಆಗಿದೆ. ಓಕೆ, ಬಟ್ ವರ್ತ್ ಸೀಯಿಂಗ್. ಬಿಸಿಲು ಜಾಸ್ತಿ ಇತ್ತು, ಸುಸ್ತಾಗಿತ್ತು. ಸೊ ಈಗ ಊಟ ಮಾಡ್ತಾಯಿದ್ವಿ. ಬಟ್ ಈಗ ನಾವು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ, ಒಂದು ನೀವು ಗಮನಿಸಬೇಕಾದ ಅಂಶ ಅಂದರೆ ಅಲ್ಲಿ ವಾಟರ್ ಬಾಟಲ್ ಅಲೋ ಇಲ್ಲ. ನೀವೇನಾದರೂ ಬ್ಯಾಗ್ ಗೀಗ್ ತೊಗೊಂಡೋಗಿ ಅದನ್ನೆಲ್ಲ ಇಟ್ಟು ಹೋಗಬೇಕು. ಫುಡ್ಡು ಅಷ್ಟೇ ಅಲೋ ಇಲ್ಲ. ಬಟ್ ಅಲ್ಲಿ ಒನ್ಸ್ ಎಂಟ್ರ್ ಆಗ್ತಿದ್ದಂಗೆ ನಿಮಗೆ ಅಲ್ಲಿ ಫುಡ್ಡು ಏನು ಕೆಫೆಟೇರಿಯಾಸ್ ಎಲ್ಲ ಇದೆ. ನೀರು ಫ್ರೀ ಇದೆ, ಬಟ್ ಕೆಫೆಟೇರಿಯಾಸ್ ಎಲ್ಲ ಕಾಸ್ಟ್ಲಿ ಇದೆ. ಸೊ ಅದನ್ನು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಬಂದರೆ ಒಂದು ಅರ್ಧ ದಿನ ನೀವು ಇದಕ್ಕೆ ಮೀಸಲಿಡಲೇಬೇಕು. ಆಮೇಲೆ 1:30 2 ಗಂಟೆ ಏನೋ ಸಮಥಿಂಗ್ ಲಂಚ್ ಟೈಮ್ ಇದೆ. ಅದು ಒಂದು ಗಮನದಲ್ಲಿ ಇಟ್ಕೊಂಡು ಬನ್ನಿ. ರೈಸು, ಸಾಂಬಾರು, ಚಿತ್ರಾನ್ನ ಹೆಂಗಿದೆ? ಅಂತೂ ವೆಜಿಟೇರಿಯನ್ ಊಟ ಸಿಕ್ತು ಬರೋ. ಸಮಯ 6:30. ನಾವು ಸನ್ಸೆಟ್ ನೋಡಬೇಕು ಅಂತ ತುಂಬ ಹರಸಾಹಸ ಮಾಡಿದ್ವಿ. ಮೂನ್ ಫುಲ್ ಮೇಲ್ ಬಂದ್ರು ನಾವು ರೀಚ್ ಆಗಿರಲಿಲ್ಲ. ಅಂದರೆ ಏನಾಯಿತು ಅಂದರೆ ನಾವು ಹಾಕಿರೋ ಏನು ಪಾಯಿಂಟ್ಗಳು ಗೂಗಲಲ್ಲಿ ಎಲ್ಲ ತಪ್ಪು ತೋರಿಸ್ತು. ಅದು ಸ್ವಲ್ಪ ನೋಡ್ಕೊಂಡು ಬರಬೇಕಾಗಿತ್ತು. ಕೊನೆಗೆ ವರ್ಕಲಾ ಬೀಚ್ ಅಂತ ನಾವು ಯಾವುದು ಬ್ಲ್ಯಾಕ್ ಸ್ಯಾಂಡ್ ಬೀಚಿಗೆ ಬಂದ್ಬಿಟ್ಟಿದ್ದೀವಿ. ಬಟ್ ಎನಿವೇಸ್ ನಮ್ಮ ಪ್ಲ್ಯಾನಲ್ಲಿ ಇದು ಇರಲಿಲ್ಲ. ಅಂದರೆ ಸದ್ಯಕ್ಕೆ ಲೈಕ್ ಸಂಜೆ ಟೈಮ್ ಪಾಸ್ ಮಾಡೋಕ್ಕೆ ಜಟಾಯುಗೆ ಹೋಗಿ ಬಂದ್ವಾ, ಅದಾದ್ಮೇಲೆ ಏನು ಮಾಡೋದು ಟೈಮ್ ಪಾಸ್ ಮಾಡೋಕ್ಕೆ ಅಂತ ಹೇಳಿ ಸುಮ್ಮನೆ ಯಾವ್ದಾದ್ರು ಬೀಚಿಗೆ ಹೋಗೋಣ ಅಂತ ಬಂದಿದ್ದು. ಸೊ ಅದೇ ಇದು ವರ್ಕಲಾ ಬೀಚ್ ಮುಂದಿದೆಯಂತೆ. ಈ ನಾರ್ತನ್ ಕ್ಲಿಫ್ ಅಂತ ಏನಿದೆ, ನಾರ್ತ್ ಕ್ಲಿಫ್ ಒಂಥರ ಫುಲ್ಲು ಹಿಪ್ಪಿ ಮಾರ್ಕೆಟು, ಪಬ್ಸು, ಆಮೇಲೆ ಕೆಫೆಗಳು ಎಲ್ಲ ಇದೆ. ನೈಟ್ ಲೈಫ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಅದ್ರದ್ದು ಈಗ ವಿಡಿಯೋ ಮಾಡ್ತೀವಿ, ಇಷ್ಟ ಅಲ್ಲ. ತುಂಬ ಫಾರಿನರ್ಸ್ ಇದ್ದಾರೆ, ತುಂಬ ಬೀಚ್ ಫೇಸಿಂಗ್ ರೆಸಾರ್ಟ್ಸ್ಗಳು ಇಲ್ಲಿದೆ, ಸಖತ್ತಾಗಿದೆ. ಅದು ಲೈಟ್ ಆನ್ ಆಗಲಿ ಅಂತ ಕಾಯ್ತಾ ಇದ್ದೀವಿ, ಸೊ ದಟ್ ನೀವುಗಳು ಎಂಜಾಯ್ ಮಾಡಲಿ ಅಂತ. ಸೊ ಅದು ಬೆಳಗ್ಗೆನೂ ಮಾಡ್ತೀವಿ, ಸಾಯಂಕಾಲನೂ ಮಾಡ್ತೀವಿ, ನೋಡಿ ಎಂಜಾಯ್ ಮಾಡಿ. ಇವಾಗ ಹಾಗೆ ಸುಮ್ಮನೆ ಬೀಚಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀವಿ. ಜಗತ್ತಿನಲ್ಲಿರೋ ಎಲ್ಲ ಟೈಮು ನಮ್ಮ ಹತ್ರನೇ ಇದೆ. ಕಾಸು ಹೊಂದಿರಬೇಕಾಗಿತ್ತಲ್ವಾ? ಸೋಜು ಯಾವ ತಗೊಂತೀಯ? ನಾನು ಇದೊಂದು ತಗೋತೀನಿ. ವರ್ಕಳ ಬಂದಿರೋದ್ರಿಂದ ವರ್ಕಳ ಅಂತ ನಾರ್ತನ್ ಕ್ಲಿಫ್. ಇದು ಹೆಂಗೆ ಚೆನ್ನಾಗಿದೆ? ಚೆನ್ನಾಗಿದೆ, ಸನ್ಸೆಟ್ ಅಷ್ಟೇ ಇದೆ ಅದು. ಸೊ ಓಕೆನಾ?
ಅಷ್ಟೇ ಅಷ್ಟೇ ಮುಂದೆ ಅಷ್ಟೇ ಮುಂದೆ. ಸೊ ಇಲ್ಲಿ ಎಲ್ಲ ಕಡೆ ಹಿಂಗೆ ಮೀನು ಮತ್ತು ಅವನ್ನೆಲ್ಲ ಐಸಲ್ಲಿ ಹಾಕಿರ್ತಾರೆ. ಓಕೆ, ಇವಾಗ ನಾವಿವಾಗ ವರ್ಕಡಾ ನಾರ್ತನ್ ಕ್ಲಿಫಲ್ಲಿರುವಂಥ ಒಂದು ಹಿಪ್ಪಿ ಮಾರ್ಕೆಟಲ್ಲಿದ್ದೀವಿ. ಬಟ್ ಇದು ಹಿಪ್ಪಿ ಮಾರ್ಕೆಟ್ ಅಷ್ಟೇ ಅಲ್ಲ, ಜೊತೆಗೆ ಲೈಕ್ ತುಂಬಾ ಕೆಫೆಗಳು ಮತ್ತೆ ಕಾಶ್ಮೀರಿ ಡ್ರೆಸ್ಸಸ್ಸು, ಆಮೇಲೆ ಗಿಫ್ಟ್ ಐಟಮ್ಸು, ಟ್ಯಾಟೂಸು, ಮತ್ತಿನ್ನೇನಿದೆ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಇದು ಏನದು ಇದು ಡೈವಿಂಗ್ ಕ್ಲಾಸಸ್ಸು ಅದನ್ನ ಕೊಡ್ತಾರೆ, ಯೋಗ ರಿಟ್ರೀಟು, ಆಯುರ್ವೇದಿಕ್ ಮಸಾಜು. ಆಲ್ಮೋಸ್ಟ್ 1 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ನೈಟ್ ಲೈಫ್ ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರೋಂಗೆ 11 ಗಂಟೆ ತನಕ ತುಂಬ ಆಲ್ಮೋಸ್ಟ್ ಎಲ್ಲ ಓಪನ್ ಇರುತ್ತೆ. ಆಮೇಲೆ ಕೆಫೆಗಳಲ್ಲಿ ತುಂಬ ಲೈಕ್ ಮಲ್ಟಿ ಕ್ಯೂಸಿನ್, ಆಮೇಲೆ ಲೈಕ್ ಸೀ ಫುಡ್ಡು ಇವೆಲ್ಲ ಇದೆ. ಆಮೇಲೆ ಸ್ಟೇ ಕೂಡ ಇದೆ, ಸೀ ಫೇಸಿಂಗ್ ಬೀಚ್ ಫೇಸಿಂಗ್ ರೆಸಾರ್ಟ್ಸ್ಗಳು ತುಂಬ ಇದೆ. ಓಕೆನಾ, ಬಟ್ ಎಲ್ಲವೂ ಸ್ವಲ್ಪ ಫಾರಿನ್ ಟಾರ್ಗೆಟ್ ಮಾಡಿದ್ದಾರೆ. ಅವನ್ನ ಟಾರ್ಗೆಟ್ ಮಾಡಿಕೊಂಡೇ ಎಲ್ಲ ಶಾಪ್ಸ್ ಆಗಲಿ ಅಥವಾ ರೆಸಾರ್ಟ್ಸ್ ಅಥವಾ ಸರಿ ಕೆಫೇಸ್ಗಳನ್ನ ಇಟ್ಟಿದ್ದಾರೆ. ನಾವು ಹೋಗ್ಬೋದು, ಬಟ್ ಪ್ರೈಸಸ್ ಎಲ್ಲ ಸ್ವಲ್ಪ ಫಾರಿನ್ ಥರನೇ ಇದೆ. ಟೂರಿಸ್ಟ್ ಪ್ಲೇಸು ಆಬ್ವಿಯಸ್ಲಿ ಏನೂ ಮಾಡೋಕ್ಕೆ ಇಲ್ಲೇ ಅಂತಲ್ಲ, ಎಲ್ಲಿ ಹೋದ್ರೂ ಜಾಸ್ತಿನೇ ಇದ್ದೇ ಇರುತ್ತೆ. ಸೊ ನಾರ್ಮಲಾಗಿ ನಾವು ಏನು ಅಬ್ಸರ್ವ್ ಮಾಡೋದಂದ್ರೆ ಗೋಕರ್ಣ ಆಗಲಿ ಇಲ್ಲಾಗಲಿ ಎಲ್ಲಿ ಸೀ ಫೇಸಿಂಗ್ ಕೆಫೆಗಳಿರುತ್ತೋ ಅಲ್ಲಿ ದುಡ್ಡು ಜಾಸ್ತಿನೇ ಇರತ್ತೆ ಅಲ್ವಾ. ಇಲ್ಲಿ ಎಲ್ಲ ಕಡೆ ಕ್ವೈಟ್ ಕಾಮನ್ ಅಲ್ಲ ಅದು. ಟೂರಿಸ್ಟ್ ಪ್ಲೇಸ್ ಅಂತಂದಾಗ ಆಬ್ವಿಯಸ್ಲಿ ಬಂದಿರ್ತಾರೆ, ಖರ್ಚು ಮಾಡ್ತಾರೆ ಅಂತ ಗೊತ್ತಿರುತ್ತೆ ಅವ್ರಿಗೂ. ಸೊ ಇದು ಬೆಳಿಗ್ಗೆನೂ ಬರ್ಬೋದು ನೀವು, ರಾತ್ರಿ ಬಂದರೆ ಒಂಥರ ಕಲರ್ಫುಲ್ ಆಗಿರುತ್ತೆ. ಲೈಟ್ಸ್ ಎಲ್ಲ ಹಾಕಿರ್ತಾರೆ. ಸೊ ಒಳ್ಳೆ ಬೇಡು ಹಾಕ್ತಾರೆ ನೀವು ಶಾಪಿಂಗ್ ಮಾಡೋದಾದ್ರೆ. ಸೊ ನಮ್ಮ ಏನು ಸ್ಟೇ ಮಾಡ್ತಿದ್ದೀವಲ್ಲ ಅಲ್ಲಿನ ಓನರು ಇಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ದೇವರೇ ಕಾಪಾಡ್ಬೇಕು ನಮ್ಮನ್ನು.